ನಮಸ್ಕಾರ ಎಲ್ಲರಿಗೂ ಸಹ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓ ಮೈ ಗಾಡ್, ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಸೆಕೆಂಡ್ ಟೆಸ್ಟ್ ಡೇ 3 ಪಕ್ಕ ಪೈಸಾ ವಸೂಲ್ ಮಾಸ್ ಮಸಾಲ ಮೂವಿ ನೋಡೋದಾಗಿತ್ತು. ಇದರಲ್ಲಿ ಎಂತ ಇರಲಿಲ್ಲ ಹೇಳಿ, ಹಾಡಿರಲಿಲ್ಲ ಅಷ್ಟೇ. ಬಟ್ ಹೇಳೋದು ಒಂದು ಸಂತೋಷ, ಸಡಗರ, ದುಃಖ, ದುಮ್ಮಾನ, ನಿರಾಸೆ, ಕೊನೆಗೆ ಅದಾದ ಮೇಲೆ ಒಂದಿಷ್ಟು ಫೈಟ್ ಬ್ಯಾಕು. ಸೂಪರ್ ಡೂಪರ್. ಅಟ್ ದ ಎಂಡ್ ಡೇ 3 ಮುಗಿದಾಗ ಇಂಡಿಯಾ ಡ್ರೈವರ್ ಸೀಟಲ್ಲಿ ಉಂಟು. ಬಟ್ ನಾಳೆ ಎಂತ ಆಗ್ತದೆ ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಓ ಮೈ ಗಾಡ್, ಇವತ್ತಿನ ಮ್ಯಾಚ್ ಹ್ಯಾರಿ ಬ್ರೂಕ್ ಮತ್ತೆ ಸ್ಮಿತ್ ಆಡ್ತಿದ್ದಾಗ ಪೂರ್ತಿ ಚಡ್ಡಿ ಒದ್ದಾಗಿ ರಾಡಿಯಾಗಿ ಎಲ್ಲ ನಂಬರ್ 1 2 3 4 ಎಲ್ಲ ಆಗಿ ಇನ್ನೇನು ಮ್ಯಾಚ್ ಹೋಯ್ತು ಹೇಳುವಾಗ ಸಿರಾಜ್ ಅಣ್ಣ ಥೈ ಅಂತ ಬಂದರು. ಸಿರಾಜ್ ಮತ್ತೆ ಆಕಾಶ್ ದೀಪ್ ಇಬ್ರು ಸೇರಿ 10 ವಿಕೆಟ್ ತೆಗೆದ್ರು. ಅಂದರೆ ಅವರಿಬ್ರು ಮಾತ್ರ ವಿಕೆಟ್ ತೆಗೆದದು, ಬೇರೆ ಯಾರ್ದು ಏನೂ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ನೋಡಿ, ನಿನ್ನೆ 77 ರನ್ಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂತಹ ಇಂಗ್ಲೆಂಡ್ ಇವತ್ತು ಆಟ ಆರಂಭಿಸಿತು 84 ರನ್. ಅಂದರೆ ನಿನ್ನೆಯ ಮೊತ್ತಕ್ಕೆ 7 ರನ್ ಸೇರಿಸುವಷ್ಟರಲ್ಲಿ ರೂಟ್ ಮತ್ತೆ ಸ್ಟೋಕ್ಸ್ ಔಟ್. ಸತತ 2 ಬಾಲಲ್ಲಿ 2 ವಿಕೆಟ್ ಬಿತ್ತು. ಹೇಗೆ ಬೆಂಡಕೆಟ್ ಮತ್ತೆ ಆಲಿಪಾಪ್ ಅವರು 2 ಬಾಲಲ್ಲಿ ಔಟ್ ಆಗಿದ್ರು, ಹಾಗೆಯೇ ಇವತ್ತು ರೂಟ್ ಔಟ್ ಆದ ಕೂಡಲೇ ಸ್ಟೋಕ್ಸ್ ಪಟಾರ್ ಅಂತ ಇಬ್ರು ಸಹ 2 ಬಾಲ್ಗೆ 2 ವಿಕೆಟ್ ಬಿತ್ತು. ಸೊ ಆ 2 ವಿಕೆಟ್ಗಳನ್ನ ತೆಗೆದದ್ದು ನಮ್ಮ ಮೊಹಮ್ಮದ್ ಸಿರಾಜ್ ಅಣ್ಣ ಫುಲ್ಲು ಆ ಸ್ಟೋಕ್ಸ್ ಅವ್ರನ್ನ ಔಟ್ ಮಾಡಿದಂಥ ರೀತಿ ಅದ್ಭುತ. 84ಕ್ಕೆ 5 ವಿಕೆಟ್ ಬಿದ್ದಿದೆ. ಅವರ ಕೀಪರ್ ಸ್ಮಿತ್ ಮತ್ತು ಹ್ಯಾರಿ ಬ್ರೂಕ್ ಅವರು ಬ್ಯಾಟಿಂಗ್ ಮಾಡ್ತಾ ಇರೋದು. ಸೊ ಆಲ್ ಆಫ್ ಅ ಸಡನ್ ಫ್ಲಾಟ್ ಪಿಚ್ಚಲ್ಲಿ ಹೀಗೆಲ್ಲ ವಿಕೆಟ್ ತೆಗ್ದಿದ್ದಾರೆ ಮಾರ್ರೆ. ಏನು ಇಂಗ್ಲೆಂಡ್ 150 ರನ್ನಿಗೆ ಆಲ್ ಔಟ್, ಫಾಲೋ ಆನ್ಸ್ ಹಾಕ್ತಾರೆ ಹಾಗೆ ಅಂತ ಅಂದ್ಕೊಳೋದು. ಬಟ್ ಅದಾದ ಮೇಲೆ ಮ್ಯಾಟರೇ ಬೇರೆ. ಸ್ವಲ್ಪ ನೋಡಿಕೊಂಡು ಆಡಿದ್ರು ಹ್ಯಾರಿ ಬ್ರೂಕ್ ಮತ್ತು ಸ್ಮಿತ್. ಅವ್ರಿಗೆ ಒಂದು ಬೌಲರ್ ಬೇಕಿತ್ತು ಟಾರ್ಗೆಟ್ ಮಾಡಲಿಕ್ಕೆ, ಸ್ವಲ್ಪ ಫ್ರೀ ಆಗಲಿಕ್ಕೆ, ಸ್ವಲ್ಪ ಫಿಯರ್ಲೆಸ್ ಕ್ರಿಕೆಟ್ ಆಡಲಿಕ್ಕೆ. ಆ ಕ್ಷಣದಲ್ಲಿ ಬಂದಂಥ ಬೌಲರ್ ಯಾರು ನಿಮಗೆ ಗೊತ್ತುಂಟು, ಪ್ರಸಿದ್ಧ ಕೃಷ್ಣ. ಅಣ್ಣ, ಐ ಆಮ್ ಸೋ ಡಿಸಪಾಯಿಂಟೆಡ್ ಯಾರ್, ಸೋ ಡಿಸಪಾಯಿಂಟೆಡ್. ನಮ್ಮ ಚಾನಲ್ ಯಾರಿಗೆ ಸಹ ರೋಸ್ಟ್ ಮಾಡಲಿಕ್ಕೆಲ್ಲ ಬೈಲಿಕ್ಕೆಲ್ಲ ಎಂಥದ್ದಲ್ಲ. ಬಟ್ ಓ ಮೈ ಗಾಡ್, ಆಸ್ಟ್ರೇಲಿಯಾ ಸೀರೀಸಲ್ಲಿ ಸಹ ಭಾರಿ ಕೆಟ್ಟದಾಗಿ ಬೋಲ್ ಹಾಕಿದ್ರು. ಆ್ಯಂಡ್ ಈವನ್ ನಮ್ಮ ಕನ್ನಡ ಕಾಮೆಂಟ್ರಿ ಮಾಡ್ತಾರಲ್ಲ ಅವರು ಕೂಡ ಅದನ್ನೇ ಹೇಳಿದ್ರು. ವಿಜಯ್ ಭಾರದ್ವಾಜ್ ಎಲ್ಲ ಭಾರಿ ಅಪ್ಸೆಟ್ ಆಗಿದ್ರು ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ನೋಡಿ. ಓಕೆ, ಬಟ್ IPL ಸ್ಟಾರ್ಟ್ ಆದಮೇಲೆ ಹೈಯೆಸ್ಟ್ ವಿಕೆಟ್ ಟೇಕರ್ ಆದರೂ, ಪರ್ಪಲ್ ಕ್ಯಾಪ್ ಎಲ್ಲ ಸಿಕ್ಕಿತ್ತು ಮಾರ್ರೆ ಅವರಿಗೆ. ಬಟ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸಲ್ಲಿ ಎಂಥ ಬಾಲ್ ಹಾಕ್ತಿದ್ದಾರೆ, ಝೀರೋ ಐಡಿಯಾ. ಫಸ್ಟ್ ಟೆಸ್ಟಲ್ಲಿ ಹೋಪ್ಲೆಸ್ ಆಗಿ ಬಾಲ್ ಹಾಕಿದ್ರು. ಓಕೆ, ಏನು ನರ್ವಸ್ ಇರ್ಬೋದು ಹಾಗೆ ಹೀಗೆ. ಸೆಕೆಂಡ್ ಟೆಸ್ಟಲ್ಲಿ ಸಹ ಅದೇ ರಾಗ ಅದೇ ಹಾಡು. ಓ ದೇವ, ಇವತ್ತಂತೂ ಏನು ಕೆಟ್ಟದಾಗಿ ಹೊಡಿಸ್ಕೊಂಡ್ರು ಅಂತಂದರೆ, ಅವ್ರು ಬಂದದ್ದು ಸ್ಮಿತ್ ಅಣ್ಣ ಕಾಯ್ತಾ ಇದ್ರು ಅಂತ ಕಾಣ್ತದೆ. ಬರಲಿ ಪ್ರಸಿದ್ಧ ಕೃಷ್ಣ ಅಂತ ಒಂದೇ ಓವರ್ಗೆ 23 ರನ್ ಹೊಡೆದ್ಮೇಲೆ ಅಲ್ಲಿಂದ ಒಂದು ಆಟ ಹೋಯ್ತು ನೋಡಿ ಇಂಗ್ಲೆಂಡ್ ಇದು. ಹ್ಯಾರಿ ಬ್ರೂಕ್ ಮತ್ತು ಸ್ಮಿತ್ ಇಬ್ಬರು ಹೊಡಿತಿದ್ದಾರೆ ಲಿಟ್ರಲಿ ODI ಕ್ರಿಕೆಟ್ ಥರ. ಆ ಫಸ್ಟ್ ಸೆಷನಲ್ಲಿ ಏನು ರನ್ ಬಂತಲ್ಲ, ಓವರ್ ಆಲ್ ರನ್ ರೇಟ್ ಫಸ್ಟ್ ಸೆಷನ್ ಇದು ಇವತ್ತಿದು 6ಕ್ಕಿಂತ ಮೇಲೆ ಐತೆ. ಅಂದರೆ ಪ್ರತಿ ಓವರಿಗೆ 6ಕ್ಕಿಂತ ಜಾಸ್ತಿ ರನ್ ಬರ್ತಾ ಇದೆ. ಫಿಯರ್ಲೆಸ್ ಕ್ರಿಕೆಟ್, ಅಲ್ಟ್ರಾ ಪ್ರೋ ಮ್ಯಾಕ್ಸ್ HD 4K ಅಲ್ಲಿ ಆ ಥರದ ಆಟ ಬರ್ತಾ ಇತ್ತು ಇಬ್ಬರ ಕಡೆಯಿಂದ ಸಹ. ಕ್ಲೂಲೆಸ್ ಆಗಿ ಹೋದ್ರು ಆಲ್ ಆಫ್ ಸಡನ್. 84ಕ್ಕೆ 5 ವಿಕೆಟ್ ತೆಗೆದ್ಮೇಲೆ ಈಗ ಇದೆಂತ ಇದು, ಈ ರೇಂಜಿಗೆ ಹೊಡಿಸ್ಕೊಳ್ತಿದ್ದಾರಲ್ಲ, ಪ್ಲಾನಿಂಗ್ ಇಲ್ವಾ, ಎಂಥದ್ದು ಇಲ್ವಾ, ಆ ಥರ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕಂಟಿನ್ಯೂಸ್ ಶಾರ್ಟ್ ಬಾಲ್ ಆಗ್ತಾ ಇದ್ದಾರೆ, ಶಾರ್ಟ್ ಬಾಲ್ಗೆ ನಾನು ಹೊಡಿತೇನೆ ಅಂತ ಬಡ ಇಬ್ಬರು ಸಹ ಹೊಡಿತಿದ್ದಾರೆ. ಯಾವಾಗ ಈ ಒಂದು ಸೆಷನ್ ಮುಗಿತದಪ್ಪ ಅನ್ನೋ ಥರ ಆಗಿತ್ತು. ಆ್ಯಂಡ್ ಫಸ್ಟ್ ಸೆಷನ್ ಅಂದರೆ ಇವತ್ತಿನ ಡೇ 3 ಸೆಷನ್ ಸ್ಟಾರ್ಟ್ ಆಗಿ ಲಂಚ್, ಆ ಫಸ್ಟ್ ಸೆಷನಲ್ಲಿ ಸ್ಮಿತ್ 100 ಹೊಡೆದಾಗಿದೆ. ಅದು ಐ ಥಿಂಕ್ ವಿಶೇಷ ರೆಕಾರ್ಡ್ ಅಂತ ಅಂದ್ಕೊಳ್ತೇನೆ ಇಂಗ್ಲೆಂಡ್ ಪಾಲಿಗೆ. ಸೊ ಅದು ಮತ್ತೆ ಪುನಃ ಲಂಚ್ ಸೆಷನ್ ಆದಮೇಲೆ ಅದೇ ಥರದ ಆಟ ಮತ್ತೆ ಪುನಃ ಮುಂದುವರಿಯಿತು. ಒಟ್ಟು 6ನೇ ವಿಕೆಟಿಗೆ 303 ರನ್ ಪಾರ್ಟ್ನರ್ಶಿಪ್. ಈಗ ನಾವು ಏನು 6ನೇ ವಿಕೆಟಿಗೆ, ನಮ್ದು 202 ರನ್ ಇದ್ದಾಗ 5ನೇ ವಿಕೆಟ್ ಬಿದ್ದಿತ್ತು. 6ನೇ ವಿಕೆಟಿಗೆ ಜಡೇಜಾ ಜೊತೆ ಗಿಲ್ ಅವರು 203 ರನ್ ಪಾರ್ಟ್ನರ್ಶಿಪ್ ಬಂದಿತ್ತಲ್ಲ, ಇವ್ರದ್ದು 303 ರನ್ ಪಾರ್ಟ್ನರ್ಶಿಪ್ 6ನೇ ವಿಕೆಟಿಗೆ. ಅಂತೂ ಇಂತೂ ಹ್ಯಾರಿ ಬ್ರೂಕ್ ಅವರನ್ನ ಬೋಲ್ಡ್ ಮಾಡಲಿಕ್ಕೆ ಆಕಾಶ್ ದೀಪ್ ಬರಬೇಕಾಯಿತು. ಯಾವಾಗ ಸೆಕೆಂಡ್ ನ್ಯೂ ಬಾಲ್ ತಗೊಂಡು ಒಂದು 2 ಓವರ್ ಏನು ವಿಕೆಟ್ ಬೀಳಲಿಲ್ಲ. ಬಟ್ ಆ ಒಂದು ಬಾಲ್ ಇದೆಯಲ್ಲ, ಹ್ಯಾರಿ ಬ್ರೂಕ್ ಅವ್ರನ್ನ ಬೋಲ್ಡ್ ಮಾಡಿದ, ಅಪ್ಪ ಸೂಪರ್. ಪಿಚ್ಚಾಗಿ ಥೈ ಅಂತ ಒಳಗಡೆ ಬಂದುಬಿಡ್ತು ಬಾಲು. ಬ್ರೂಕಿಗೆ ಅಂದರೆ ಗೊತ್ತೇ ಆಗಲಿಲ್ಲ ಇಷ್ಟು ಒಳಗಡೆ ಬರ್ತದೆ ಅಂತ. ಇನ್ಸೈಡ್ ಎಡ್ಜ್ ಸಹ ಬೀಟ್ ಆಗಿ ಆಫ್ ಸ್ಟಂಪಿಗೆ ಡಮಾರ್ ಅಂತ ಬಾಲ್ ತಾಗಿತ್ತು. ಅಲ್ಲಿಂದ ಕಂಡಂಥ ಕುಸಿತ ಏನು 303 ರನ್ ಪಾರ್ಟ್ನರ್ಶಿಪ್. ಪಟಾರ್ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ 20 ರನ್ಗೆ 5 ವಿಕೆಟ್ ಬಿದ್ದಾಯಿತು. ನಾವು ಯಾವುದಕ್ಕೆ ಎತ್ತಿದ ಕೈ ಮತ್ತೆ ಎತ್ತಿದ ಕಾಲು ಅಂದರೆ ಬೇಗ ವಿಕೆಟ್ ತೆಗೆದು ಫಸ್ಟ್ 7 ವಿಕೆಟ್ ಎಲ್ಲ ತೆಗೆದು ಮತ್ತೆ 3 ವಿಕೆಟ್ ತೆಗಿಲಿಕ್ಕೆ ಭಾರಿ ಒದ್ದಾಟ ಮಾಡೋದ್ರಲ್ಲಿ
ನಮ್ಮದು ಅಂದ್ರೆ ಒಂದು ಶತಮಾನಗಳಿಂದ ಒಂದು ಸುಮಾರು ವರ್ಷಗಳಿಂದ ನಾವು ಅದರಲ್ಲಿ ಭಾರಿ ಫೇಮಸ್. ಟೇಲ್ ಎಂಡರ್ಸನ್ ಔಟ್ ಮಾಡಲಿಕ್ಕೆ ಬರೋದಿಲ್ಲ ಇಂಡಿಯನ್ಸಿಗೆ, ಹಾಗೆ ಹೀಗೆ ಇಂಡಿಯಾ ಟೀಮಿಗೆ ಅಂತ ಭಾರಿ ಎಲ್ಲ ಟ್ರಾಲ್ಗೆ ಎಲ್ಲ ಮಾಡ್ತಾರೆ. ಬಟ್ ಇವತ್ತು ಹಾಗೆ ಆಗಲಿಲ್ಲ. ಬುಮ್ರಾ ಅವರ ಅನುಪಸ್ಥಿತಿಯಲ್ಲಿ ಸಿರಾಜ್ ಅಣ್ಣ ಬಂದು ಲಾಸ್ಟಿಗೆ ಆ ಒಂದು ಏನು ಪಟ 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 ಅಂತ ವಿಕೆಟ್, 20 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ಬಿದ್ದಿದೆ. 387ಕ್ಕೆ 5ನೇ ವಿಕೆಟ್ 6ನೇ ವಿಕೆಟ್ ಬಿದ್ದದ್ದು. 407 20 ರನ್ ಕಲೆ ಹಾಕೋರಲ್ಲಿ ಡಮಾರಿ ಎಲ್ಲರೂ ಸಹ ಔಟ್ ಆಗಿದ್ದಾರೆ. ಇಂಗ್ಲೆಂಡ್ ತಂಡದಲ್ಲಿ 6 ಜನ 0 ಸುತ್ತಿದ್ದು 6 ಜನ. ಇದು ಅವರ ಪಾಲಿಗೆ ಒಂದು ಕೆಟ್ಟ ರೆಕಾರ್ಡ್. ಇಲ್ಲೇ ತನಕ 6 ಜನ ಒಂದು ಇನ್ನಿಂಗ್ಸಲ್ಲಿ ಡಕ್ಔಟ್ ಆಗಿರಲ್ವಂತೆ ಇಂಗ್ಲೆಂಡಲ್ಲಿ. ಬಟ್ 6 ಜನ ಡಕ್ಔಟ್ ಆಗಿ ಕೂಡ ಅವರು 407 ರನ್ ಹೊಡೆದಿದ್ದಾರೆ. ಹ್ಯಾರಿ ಬ್ರೂಕ್ ಅವರು 158 ರನ್, ಹಾಗೆಯೇ ಅವರ ವಿಕೆಟ್ ಕೀಪರ್ ಸ್ಮಿತ್ ಅವರು 184 ರನ್ನು ನಾಟ್ ಔಟ್. ಅಣ್ಣ ಜಸ್ಟ್ 207 ಬಾಲ್ಸ್ ಅಂತ ಅಂದ್ಕೊಳ್ತಾರೆ. 207 ಬಾಲ್ಗೆ 184 ರನ್. ODI ಕ್ರಿಕೆಟ್ ಥರ ಆಡ್ತಾ ಇದ್ದರು. ಈವನ್ ಹ್ಯಾರಿ ಬ್ರೂಕ್ ಕೂಡ ಹಾಗೆ ಫಿಯರ್ಲೆಸ್ ಕ್ರಿಕೆಟ್ ಆಡಿದ್ರು ಇವರಿಬ್ಬರು. ಬಟ್ ಕ್ರೆಡಿಟ್ ಗೋಸ್ಟು ನಮ್ಮ ಸಿರಾಜ್ ಅಣ್ಣ 6 ವಿಕೆಟ್, ಆಕಾಶ್ ದೀಪ್ 4 ವಿಕೆಟ್. ಬಟ್ ಸ್ಯಾಡ್ಲಿ ಅವರಿಗೆ ಬೇರೆ ಯಾವ ಕಡೆಯಿಂದ ಸಹ ಬೇರೆ ಯಾವ ಬೌಲರ್ಸಿಂದ ಸಹ ಸಪೋರ್ಟೇ ಸಿಗಲಿಲ್ಲ. ನಾನು ಸುಮಾರು ಸಲ ಹೇಳಿದ್ದೇನೆ, ಸೇನಾ ಕಂಟ್ರಿ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದಲ್ಲಿ ನಾನು ಜಡೇಜಾ ಅವ್ರನ್ನ ಆ್ಯಸ್ ಅ ಬ್ಯಾಟ್ಸ್ಮನ್ ನೋಡ್ತೇನೆ ಅಂತ. ಹಾಗೇ ಆಯಿತು. ಬ್ಯಾಟಿಂಗಲ್ಲಿ ಚೆಂದ ಮಾಡಿ ಆಡಿದ್ದಾರೆ. ಬಟ್ ನೋಡಿ ಬೌಲಿಂಗಲ್ಲಿ ಅವರಿಗೆ ವಿಕೆಟ್ ಸಿಗ್ತಾ ಇಲ್ಲ. ಸುಂದರ್ ಅವರು ಅತಿ ಸುಂದರವಾಗಿ ಆಲ್ಮೋಸ್ಟ್ 6 ಸರಾಸರಿಯಲ್ಲಿ ಬಿಟ್ಟು ಕೊಟ್ಟಾಗೆ ಅವರು ಸಹ ರನ್ ಬಿಟ್ಟು ಕೊಟ್ಟರು. ಥ್ರೆಟನಿಂಗ್ ಬೌಲರ್ ಅಂತ ಇಲ್ಲಿ ಸಹ ಅನ್ನಿಸ್ಲಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ನಾವು ವಿಕೆಟ್ ಟೇಕಿಂಗ್ ಬೌಲರ್ ಅಂತ ಪರಿಗಣಿಸಲಿಕ್ಕೆ ಆಗೋದೇ ಇಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಯಾವ ಥರ ಅಂತಂದರೆ, ಓಕೆ ಎಲ್ಲರೂ ಸಹ ಓಡಿಸ್ಕೊಳ್ತಿದ್ದಾರೆ, ನಿಮ್ಮ ಮೈನ್ ಬೌಲರ್ಸಿಗೆ ಸುಸ್ತಾಗಿ ಹೋಗಿದೆ, ಅವ್ರಿಗೆ ಇನ್ನು ಬೌಲ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಸುಮ್ಮನೆ ಹೀಗೆ ಒಂದು 3-4 ಓವರ್ ಹಾಕ್ಲಿಕ್ಕೆ ಅವರನ್ನು ಯೂಸ್ ಮಾಡ್ಬೋದು ಅಷ್ಟೇ ಹೊರತು ನನಗೀಗ ವಿಕೆಟ್ ಬೇಕು ನಿತೀಶ್ ಕುಮಾರಿಗೆ ಕೊಡ್ತೇನೆ ಅಂದರೆ ಸ್ಟೋಕ್ಸ್ ಥರದ ಒಂದು ಆಲ್ರೌಂಡರ್ ಎಲ್ಲ ಅಲ್ಲ. ಸೊ ಈಗ ನಾವು ಪ್ರಸಿದ್ಧ ಕೃಷ್ಣ ಅವರು ಕೆಟ್ಟದಾಗಿ ಬೌಲ್ ಹಾಕ್ತಿದ್ದಾರೆ. ಸೊ ಇಬ್ಬರೇ ಬೌಲರ್ನ ಇಟ್ಕೊಂಡು ನಾವು ಆಡ್ತಿದ್ದೇವೆ ಈ ಟೆಸ್ಟಲ್ಲಿ. ಸೊ ಈಗ ಏನು 180 ರನ್ನುಗಳ ದೊಡ್ಡ ಲೀಡೆ, ಇನ್ನೂ ಸಹ ಜಾಸ್ತಿ ಸಿಗ್ತಾ ಇತ್ತು. ಯಾಕೆ 6ನೇ ವಿಕೆಟ್ಗೆ ಆ ಥರ 300 ರನ್ ಪಾರ್ಟ್ನರ್ಶಿಪ್ ಬರೆದಿದ್ರೆ ಇನ್ನೂ ಸಹ ಜಾಸ್ತಿ ರನ್ ಲೀಡ್ ಸಿಗ್ತಾ ಇತ್ತು. ಬಟ್ ಸ್ಟಿಲ್ 180 ರನ್ ಲೀಡ್. 407ಕ್ಕೆ ಆಲ್ ಔಟ್ ಆದರು ಇಂಗ್ಲೆಂಡು. ಭಾರತ 587 ರನ್ ಹೊಡೆದಿದ್ರು. 180 ರನ್ ಲೀಡ್ ಎನಿ ಡೇ ಎನಿ ಟೈಮ್ ಈಸ್ ಅ ವೆರಿ ವೆರಿ ಬಿಗ್ ಲೀಡ್. ಅದಾದಮೇಲೆ ನಮ್ಮ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯಿತು. ಏನು ಜೈಸ್ವಾಲ್ ಮತ್ತು ರಾಹುಲ್ ಸೇರಿಕೊಂಡು ಡಮ್ ಅಂತ ಬೊಟ್ಟಿದ್ರು. 50 ರನ್ ಪ್ಲಸ್ ಪಾರ್ಟ್ನರ್ಶಿಪ್ ಅಂತು. ಜೈಸ್ವಾಲ್ ಅವರು 22 ಬಾಲ್ಗೆ 28 ರನ್ ಹೊಡೆದು LBW ಆದರು. ಅವ್ರದ್ದು ಏನೋ ವಿಚಿತ್ರ ಒಂದು ಇದು ನಡೀತಾ ಉಂಟು ಸೀರೀಸ್ ಈ ಸಲ. ರೈಟ್ ಆರ್ಮ್ ಬೌಲರು ಐ ಥಿಂಕ್ ರೌಂಡ್ ದಿ ವಿಕೆಟ್ ಬಂದು ಬಾಲ್ ಹಾಕಿದರೆ ಇವರು ಔಟ್ ಆಗ್ತಾ ಇದ್ದಾರೆ ಜೈಸ್ವಾಲ್ ಅವರು. ಅದರ ಬಗ್ಗೆ ಜೈಸ್ವಾಲ್ ಅವರು ಗಮನ ಹರಿಸಬೇಕು. 22 ಬಾಲ್ 28 ರನ್ ಹೊಡೆದು LBW ಆದರು. ಈಗ ದಿನದ ಆಟದ ಅಂತ್ಯಕ್ಕೆ 64 ರನ್ಗೆ 1 ವಿಕೆಟ್ಗಳನ್ನು ಭಾರತ ಕಳೆದುಕೊಂಡಿದೆ. ಜೈಸ್ವಾಲ್ ಅವರು ಔಟ್ ಆಗಿದೆ, 28 ರನ್ ಹೊಡೆದು. ರಾಹುಲ್ ಅವರು 28 ರನ್ ಹೊಡೆದು ನಾಟ್ ಔಟ್ ಆಗಿದ್ದಾರೆ. ಕರುಣ್ ನಾಯರ್ ಅವರು ಕೂಡ ಆಟ ಆಡ್ತಾ ಇದ್ದಾರೆ. ಈಗ ಓವರ್ ಆಲ್ ಭಾರತ 244 ರನ್ಗಳ ಸುಭದ್ರವಾದಂತಹ ಲೀಡ್ ಓವರ್ ಆಲ್. ಬಟ್ ನಾಳಿನ ಆಟ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸಡನ್ನಾಗಿ ಬರೀ 150 ರನ್ ಹೊಡೆದು ಆಲ್ ಔಟ್ ಆದರೆ ಅವರು ಚೇಸ್ ಮಾಡ್ತಾರೆ, ಅವರು ಚೇಸ್ ಮಾಡಿಯೇ ಮಾಡ್ತಾರೆ. ಆ್ಯಂಡ್ ನಮ್ಮ ಬೌಲಿಂಗ್ ಲೈನಪ್ ಓವರ್ ಆಲ್ ನೋಡಿದ್ರೆ ವೀಕ್ ಉಂಟು. ಬುಮ್ರಾ ಅವರೆಲ್ಲದು ಸ್ವಲ್ಪ ವೀಕ್ ಅಂತ ಕಾಣ್ತಾ ಉಂಟು. ಬಟ್ ನಾಳೆ ಏನಾದರೂ ಭಾರತ ಒಂದು ಧೃತಿಗೆಡದೆ ಒಂದು 250-300 ರನ್ ಬಾಡ ಅಂತ ಹೊಡೆದ್ರೆ ಆವಾಗ ಅಲ್ಲಿಂದ ಮ್ಯಾಚ್ ಸೋಲಿಕ್ಕೆ ಸಾಧ್ಯವೇ ಇಲ್ಲ. ಐದರ್ ಭಾರತ ವಿನ್ ಆಗ್ತದೆ ಅಥವಾ ಡ್ರಾ ಆಗ್ತದೆ. ಇದೆಲ್ಲ ಡಿಪೆಂಡ್ ಆಗಿರೋದು ನಾಳಿನ ನಮ್ಮ ಆಟದ ಮೇಲೆ. ಆ್ಯಂಡ್ ನನಗೆ ಅನ್ಸೋದು ಬುಮ್ರಾ ಅವರು ಇರೋದಿದ್ರೆ ಸಿರಾಜ್ ಅಣ್ಣ ಒಳ್ಳೆ ಆಗ್ತಾರ ಅಂತ ಬೋಲು. ನೋಡಿ ಆಸ್ಟ್ರೇಲಿಯಾದಲ್ಲಿ ನಾವೊಂದು ಸೀರೀಸ್ ಗೆದ್ದಿದ್ದೆವು, ಐತಿಹಾಸಿಕ ಸರಣಿ ಗೆದ್ದಿದ್ದೆವು. ಪಂತ್ ಅವರೆಲ್ಲ ಭಾರಿ ಚಂದ ಮಾಡಿ ಆಡಿದ್ರು. ಆ ಸೀರೀಸಲ್ಲಿ ಬುಮ್ರಾ ಅವರು ಇರಲಿಲ್ಲ, ಸಿರಾಜ್ ಅಣ್ಣನೇ ಒಂಥರ ಮುಂದಾಳತ್ವ ತಗೊಂಡು ಭಾರಿ ಚಂದ ಮಾಡಿ ಬಾಲ್ ಹಾಕಿದ್ರು. ಸೊ ಅದೇ ಥರ ಬುಮ್ರಾ ಅವರು ಇರೋದಿದ್ರೆ ಸಿರಾಜ್ ಅಣ್ಣ ಒಳ್ಳೆ ಮಾಡಿ ಬಾಲ್ ಹಾಕ್ತಾರ ಅಂತ. ಬಟ್ ಏನಿದೆ ತಮಾಷೆ ಮಾಡಿದ್ದು. ಇದೇ ಥರದ ಒಳ್ಳೆ ಪ್ರದರ್ಶನ ಬರಲಿ ಅಪ್ಪ. ನಾಳೆಗೆ ಆಲ್ ದ ಬೆಸ್ಟ್. ಆ್ಯಂಡ್ ಬೈತವೆ ಯಾರೋ ಕಮೆಂಟ್ ಸೆಕ್ಷನಲ್ಲಿ ನಿನ್ನೆ ಇಂಡಿಯಾ 180 ರನ್ ಲೀಡ್ ಇಂಡಿಯಾಗೆ ಸಿಗ್ತದೆ ಅಂತ ಕಮೆಂಟ್ ಹಾಕಿದ್ರು. ಅಣ್ಣ ಎಂಥ ಪ್ರೆಡಿಕ್ಷನ್ ಮಾರ್ರೆ, ಕ್ರೇಜಿ. 180 ರನ್ ಅಂತ ಹೇಳಿದ್ರು, 180 ರನ್ ಲೀಡ್ ಸಿಕ್ಕಿತ್ತು. ಕ್ರೇಜಿ. ಆ್ಯಂಡ್ ನಾಳೆ ಎಂತ ಆಗ್ತದೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮತ್ತೆ ಹಾಕಿರ್ತೀನಿ Day 4 ಪ್ರೆಡಿಕ್ಷನ್ಸ್ ಪ್ಲೀಸ್ ಅಂತ. ನೀವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ ಫ್ರೆಂಡ್ಸ್.